ಎಲ್ಲಿಗೆ ಹೊರಟಿದೀಯಾ ಅಂತ ಕೇಳ್ಬೋದಾ? ವಿನಯ್ ಇನ್ನು ಮನೆಗೆ ಬಂದಿಲ್ವಲ್ಲ, ಏನು ನೀನು ಒಬ್ಳೇ ಹೊರಟಿದೀಯಾ? ಬರ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ರೆಡಿಯಾಗಿ ರೂಮಲ್ಲಿ ಕಾಯೋದಕ್ಕೆ ಬೇಜಾರು, ಅದಕ್ಕೆ ಹಾಲಲ್ಲಿ ಬಂದು ಕಾಯೋಣ ಅಂತ. ನೀನಿಷ್ಟು ಬೇಗ ರೆಡಿ ಆಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್. ರೆಡಿ ಆದಕ್ಕೆ ಥ್ಯಾಂಕ್ಸ್ ಯಾಕೋ? ನೀನು ಗಂಡ ಹೊರಗೆ ಹೋಗೋಣ ಅಂತ ಹೇಳಿದ್ಯಾ, ಅವಳು ಹೆಂಡತಿ ರೆಡಿಯಾಗಿ ನಿಂತಿದ್ದಾಳೆ. ಅದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಹೇಳ್ತೀಯಾ? ಅವಳ ಅಮ್ಮ ಅವ್ರ ಗಂಡಂತರ ಹೊರಗೆ ಹೋಗ್ತಿದ್ದೀರಾ, ಸ್ವಲ್ಪ ಹುಷಾರು. ಹುಷಾರಾ? ಯಾಕಜ್ಜಿ? ಹುಲಿ ಜೊತೆ ಕಾಡು ನೋಡೋಕೆ ವಾಕಿಂಗ್ ಹೋಗ್ತೀನಿ ಅಂದಮೇಲೆ ಹುಷಾರು ಅಂತ ಹೇಳಲೇಬೇಕಲ್ಲ. ನಾವು ಸಂಜೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀವಿ, ಸರಿನಾ? ಕಲ್ಯಾಣಿ, ಹೊರಡೋಣ. ಎಂಥ ಟೈಮ್ ಇದು ನನ್ನ ಕರ್ಮ. ಯಶೋಧ ನೋಡಿದ್ರೆ ಇದೇ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೂತಿದ್ದಾಳೆ, ಇವಳು ನೋಡಿದ್ರೆ ವಿನಯ್ ಜೊತೆ ಹೊರಗಡೆ ಹೋಗ್ತಿದ್ದಾಳೆ. ಆ ದೇವರೇ ಇವನನ್ನ ಅವಳಿಂದ ಕಾಪಾಡಬೇಕು. ಮೀಟ್ರ, ಈಗ ನಿನ್ನ ಟಾಸ್ಕ್ ಏನು ಅಂತ ಹೇಳು. ನನ್ನ ಈ ಥರ ಬಿಸ್ತಲ್ಲಿ ಓಡಿಸ್ತಾ ಇರಬೇಡ, ಕಲರ್ ಕಮ್ಮಿ ಆಗ್ಬಿಡುತ್ತೆ ನಮ್ಮಲ್ಲಿ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಇನ್ನು ಮಧ್ಯರಾತ್ರಿವರೆಗೂ ಟೈಮ್ ಇದೆ, ಸುಮ್ಮನೆ ವಟ ವಟ ಅಂತ ಹೇಳ್ಬೇಡ, ಜಸ್ಟ್ ಫಾಲೋ ಮೀ. ಓಕೆ. ಏನೋ ಮಾಡ್ತಿದ್ಯಾ? ನೀನೇ ತಾನೇ ಹೇಳಿದ್ದು ಫಾಲೋ ಮಾಡು ಅಂತ. ಫಾಲೋ ಮಾಡ್ತಾ ಇದ್ದೀನಿ. ಎನಿ ಪ್ರಾಬ್ಲಮ್? ಕಂದ, ನೀನು ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದ ತಕ್ಷಣ ನಿನ್ಗೆ ನನ್ನ ಗುಣಗಳೆಲ್ಲ ಬಂದ್ಬಿಡಲ್ಲ. ನಿನ್ನ ಗುಣಗಳು ನನಗೆ ಎಕ್ಸ್ಕ್ಯೂಸ್ ಮೀ, ನನ್ನ ಒಳ್ಳೆ ಗುಣಗಳು ನಿನ್ನಲ್ಲಿ ಬರ್ಬೇಕು ಅಂದ್ರೆ ನನ್ನ ನಿನ್ ಮನ್ಸಲ್ಲಿ ಆರಾಧಿಸ್ಬೇಕು ಕಂದ. ನಿನ್ನ ಮನ್ಸಲ್ಲಿ ಇಟ್ಕೊಂಡು ಆರಾಧಿಸೋದು ಅಂದ್ರೆ? ಇವಾಗ ಮನ್ಸಲ್ಲಿ ಆರಾಧಿಸೋದು ಅಂದ್ರೆ ನೀನ್ ಕೂತಾಗ ನಿಂತಾಗ ಎಲ್ಲೆಲ್ಲೂ ಹೋದಾಗ್ಲೂ ನಿನ್ ಮನ್ಸಲ್ಲಿ ನನ್ನ ಯೋಚನೆಗಳೇ ಬರ್ತಾ ಇರ್ಬೇಕು. ಅವಾಗ ನನ್ನ ಒಳ್ಳೆ ಗುಣಗಳು, ನನ್ನ ಬಿಹೇವಿಯರ್ ಎಲ್ಲ ನಿನ್ನೆಲ್ಲೋ ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಅಲ್ಲಿ ಮೀಟ್ರು, ಯಾಕೋ ನಿನಗೆ ಓವರ್ ಆಯ್ತು ಅಂತ ಅನ್ಸ್ಲಿಲ್ವಾ? ಏನಂದ್ರೆ? ಅವಾಗಲೇ ಏನೋ ಮಾತಾಡ್ತಾ ಇದ್ದೆ, ಕಂಟಿನ್ಯೂ ಮಾಡು. ಏನ ನೋಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಾ ಇದ್ಯಾ? ತಗೋ ಈ ಬಲೂನ್. ಏನೇ ಇದು? ಇವಾಗ ಇದು ಬಲೂನ್, ಇದನ್ನ ಹೀಗೆ ಹೀಗೆ ಮಾಡಿ ಕೆಳಗೆ ಬೀಳಿಸ್ದಂಗೆ ಬ್ಯಾಲೆನ್ಸ್ ಮಾಡ್ಬೇಕು, ಸರಿನಾ? ಇಷ್ಟು ದಿನ ನಿನ್ನ ಮೆಂಟ್ಲು ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವರಾಣೆ ಇವತ್ತು ಪ್ರೂವ್ ಮಾಡ್ತಿದ್ಯಾ. ಪಕ್ಕ ನಿನ್ ಮೆಂಟ್ಲು. ನನ್ನನ್ನು ನಿನ್ ಲಿಸ್ಟಿಗೆ ಹಾಕೋತಿದ್ಯಾ? ಏನೇ ಇದು ಬಲೂನ್ ಅಂತೆ ಕರ್ಮಕಾಂಡ. ಎಕ್ಸ್ಕ್ಯೂಸ್ ಮೀ, ಮಾತನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಬಲೂನ್ನ ಬ್ಯಾಲೆನ್ಸ್ ಮಾಡೋದು ಜಾಸ್ತಿ ಆಗ್ಬೇಕು, ಆಯ್ತಾ? ತಗೋ. ಚಿಕ್ಕ ವಯಸ್ಸಲ್ಲಿ ಏನೇನೋ ಆಟ ಆಡ್ಬಿಟ್ಟಿದ್ದೀವಿ, ಇದೆಲ್ಲ ಒಂದು ಆಟನ ಕೊಡ. ಕೆಳಗೆ ಬಿಡ್ಬೇಕಾ? ಕೊಡು. ಇದೆಲ್ಲ ಒಂದು ಆಟ. ಇಷ್ಟು ವರ್ಷ ನಾನು ಕುಡಿತಾ ಇದ್ದೀನಿ, ಒಂದು ಸಲನೂ ನನ್ನ ಕೈ ಶೇಕಾಗಿಲ್ಲ. ಇದೆಲ್ಲ ಮಕ್ಕಳಾಡ ಆಟ. ನಮ್ಮ ಹತ್ರ ಬೇರೆ ಏನಾದ್ರು ಇದ್ರೆ ಹೇಳ. ಕೃಷ್ಣ, ನಾನು ಆಕ್ಚುಲಿ ನಿನ್ನ ಇಷ್ಟೊತ್ತು ಟೆಸ್ಟ್ ಮಾಡ್ತಿರ್ಲಿಲ್ಲ. ನೀನ್ ಇಷ್ಟೊತ್ತು ಕೆಳಗೆ ಬೀಳಿಸ್ತಾ ಇರೋಂಗೆ ಎಷ್ಟು ಚೆನ್ನಾಗಿ ಬಲೂನ್ನ ಬ್ಯಾಲೆನ್ಸ್ ಮಾಡಿದೆ ಅಲ್ವಾ? ಹೌದು. ಆದ್ರೆ ನಿನ್ ಲೈಫ್ನ ಯಾಕೆ ನೀನ್ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ? ನನಗೇನು ಮಾಡಿದಾರತ್ತೆ? ಎಲ್ಲ ಇರೋದೆಲ್ಲ ನೀನೇ ತಗೊಂಡು ಬಾಚ್ಕೊಂಡ್ಬಿಟ್ಟೆ. ನೀನೇ ಕರ್ಕೊಂಡೋಗೋ. ನನಗೆ ಎಲ್ಲ ಕೊಟ್ಟಿದ್ರ ಅವಳು, ಎಲ್ಲ ನಿನಗೆ ಕೊಟ್ಟಿರೋದು. ನೋಡು, ಇವಾಗ ಶುರು ಮಾಡ್ಬೇಡ. ಅವ್ರು ನಮ್ಮ ಇಬ್ಬರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಜಾಸ್ತಿ ಮತ ಬೇಡ, ಸುಮ್ಮನೆ ಮನೆ ಕರ್ಕೊಂಡು ಹೋಗು. ಆಗಲ್ಲ ಕಣ. ನನ್ನ ಮಾತನ್ನು ಕೇಳ್ರು, ನಿಮ್ ದಮ್ಮಯ್ಯ ಅಂತೀನಿ, ಜಗಳ ಆಡ್ಬೇಡ್ರು.
ನನ್ನನ್ನ ಯಾರು ನೋಡ್ಕೊಳ್ಳೋದ್ ಬೇಡ, ಜಗಳ ಆಡೋದನ್ನ ನಿಲ್ಸು, ಬೀದಿಲಿ ರಂಪ ಮಾಡ್ಬೇಡ್ರೋ. ಬಿಡ್ರೆ ಬಿಡ ಬಿಡ್ರೆ. ಏನಾಗಿರೋದು ನಿಮ್ಮಿಬ್ರಿಗೆ? ಏನಕ್ಕೆ ಈ ಥರ ಕಿತ್ತಾಡ್ತಿದ್ದೀರಾ? ಏಯ್ ಯಾರು ನೀನು? ನಿನ್ಗೇನು ಬೇಕು? ನಾನು ಯಾರ? ನಿಮ್ಮ ಅಪ್ಪನ ಫ್ರೆಂಡು. ಡೈಲಿ ಬೆಳಿಗ್ಗೆ ಒಟ್ಟಿಗೆ ಕಾಫಿ ಕುಡಿತಾ ಇದ್ವಿ. ಏನೇ ಗಲಾಟೆ ಮಾಡ್ತಾ ಇದ್ದೀರಾ? ಇದು ನಮ್ಮ ಪರ್ಸನಲ್ ಮ್ಯಾಟ್ರು, ಸುಮ್ಮನೆ ತಲೆ ಹಾಕ್ಬೇಡ. ಪರ್ಸ್ನಲ್ ಮ್ಯಾಟ್ರು? ಪರ್ಸ್ನಲ್ ಮ್ಯಾಟ್ರನ್ನ ಬೀದಿಗೆ ತಂದು ನಾಯಿಗಳ ಥರ ಕಿತ್ತಾಡ್ತಿರೋದು ನೀವುಗಳು. ಹಲೋ, ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪನ ಕೈ ತುತ್ತು ತಿನ್ಬೇಕು ಅಂತ ಕಿತ್ತಾಡ್ತಿದ್ರಿ. ನಾನ್ ಫಸ್ಟ್ ತಿನ್ಬೇಕು, ನಾನ್ ತಿನ್ನಿಸ್ಬೇಕು ಅಂತ. ಆದ್ರೆ ಇವಾಗ ನಮ್ಮ ಅಪ್ಪನ್ ನೀನ್ ನೋಡ್ಕೋ, ನಿನಗೆ ಆಸ್ತಿ ಕೊಟ್ಟಿದ್ರೆ ನನಗೇನು ಕೊಟ್ಟಿಲ್ಲ ಅಂತ ಬೀದಿ ನಾಯಿಗಳ ತರ ಇಲ್ಲಿ ನಿಂತ್ಕೊಂಡು ಕಿತ್ತಾಡ್ತಿದ್ರಲ್ಲ. ಜಗಳ ಅದೇ, ಅಪ್ಪನೂ ಸೇಮೆ, ಜನರು ನೀವುಗಳು ಸೇಮೆ, ಆದ್ರೆ ವಿಷಯ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀರ. ಏಯ್ ಮನುಷ್ಯತ್ವ ಇವೇನ್ರ ನಿಮ್ಗೆ? ನಿಮ್ ಮನೆಯಲ್ಲಿ ಮೂಲೆ ಇಟ್ಟಿರೋ ಮಂಚು ತರ ಸಾಗಿಸ್ತಾ ಇದ್ರಲ್ಲ ಅವರು, ನಿಮ್ಮ ಅಪ್ಪ ಕಂಡ್ರವರು. ಅಪ್ಪ ಅಂದ್ರೆ ಏನಂತ ಗೊತ್ತಿದೆ ನಿಮ್ಗೆ? ಒಬ್ಬ ಅಪ್ಪ ಅದವನು ಮಕ್ಳಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ಐಡಿಯಾ ಇದೆಯಾ ನಿಮ್ಗೆ? ಎಷ್ಟು ಕಷ್ಟ ಪಡ್ತಾನೆ, ಯಾವ ಹಂತಕ್ಕೆ ಹೋಗ್ತಾನೆ, ಮಕ್ಳು ಭವಿಷ್ಯಕ್ಕೋಸ್ಕರ ಎಲ್ಲಿವರೆಗೂ ಅವ್ನು ಕಷ್ಟ ಪಡ್ತಾನೆ ಅಂತ ಗೊತ್ತೇನ್ರ ನಿಮ್ಗೆ? ಒಬ್ಬ ತಂದೆ ಅಂದ್ರೆ